ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಈ ಡಬಲ್ ಕಲರ್ ಅಂದರೆ ಎರಡು ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಕಮಲ್ ಕಡಾಯಿ ಥ್ರೆಡ್ನ ಪಿಂಕ್ ಮತ್ತು ಯೆಲ್ಲೋ ಕಲರ್ನ ಅಂದರೆ ಮಸ್ಟರ್ಡ್ ಯೆಲ್ಲೋ ಕಲರ್ನ ಎರಡನ್ನೂ ನಾನು ಮ್ಯಾಚ್ ಮಾಡಿಕೊಂಡು ನಾನು ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸಿಲ್ಕ್ ಥ್ರೆಡ್ನಲ್ಲೂ ಸಹ ಹಾಕ್ಬೋದು. ಅಂದರೆ ಸಿಲ್ಕ್ ಥ್ರೆಡ್ನಲ್ಲಿ ಈ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 6 ಎಳೆ ಅಥವಾ 8 ಎಳೆ ದಾರ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಂದರೆ ಅದನ್ನು ನಾನು ನಿಮಗೆ ಹಾಕಿಬಿಟ್ಟು ಬೇರೆದರಲ್ಲಿ ತೋರಿಸ್ತೀನಿ. ಒಂದು ಲಾಕ್ ಆದಮೇಲೆ ನಾನು ಇವಾಗ 3 ಚೈನ್ ಹಾಕಿದ್ದೀನಿ. ಲಾಕ್ ಆದಮೇಲೆ 3 ಚೈನ್ ಹಾಕಿಬಿಟ್ಟು ಇವಾಗ ನೋಡಿ 3 ಚೈನ್ ಹಾಕಿದ್ದೀನಿ, ಅಥವಾ 4 ಚೈನ್ ಆದರೂ ಹಾಕ್ಬೋದು, ಏನಾಗೋದಿಲ್ಲ. ಇಲ್ಲಿ 3ರಿಂದ 4 ಚೈನ್ ಅಂದರೆ ಫಸ್ಟ್ನೇದು ನಾನು ಸೇರಿಸಿದ್ನಲ್ಲ ಅದನ್ನು ಸೇರಿಸ್ಕೊಂಡ್ರೆ 4 ಆಗುತ್ತೆ. ಹಂಗೆ ಲೆಕ್ಕ ಹಾಕಿದರೆ ಲಾಕ್ನು ಸೇರಿಸ್ಕೊಂಡೆ 3 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. ನೋಡಿ ಇವಾಗ 4ನೇ ಚೈನ್ ಹಾಕ್ತಾಯಿದ್ದೀನಿ. ನಾನು ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಂದರೆ ಒಂದು 3 ಚೈನ್ನಷ್ಟು, ತುಂಬ 4 ಚೈನ್ ಅಂದರೆ 4 ಚೈನ್ವರೆಗೂ ಬೇಡ, ಒಂದು 3 ಚೈನಷ್ಟು ಗ್ಯಾಪಿಗೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು 2ರಿಂದ 1 ನಾನಿಲ್ಲಿ ಕಂಬನ ಹಾಕ್ತಾಯಿದ್ದೀನಿ. ನಾನು ಡಬಲ್ ದಾರ ತೊಗೊಂಡಿರೋದ್ರಿಂದ ಸ್ವಲ್ಪ ಆ ಏನು ಲೂಪ್ಗಳಿಂದ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಅಲ್ಲಿ ಫಸ್ಟಿಗೆ ನಾವು ಲಾಸ್ಟಿಗೆ ಕಂಬದಿಂದ 2ರಿಂದ 1 ದಾರ ಬಂದಿರ್ತೀವಲ್ಲ, ಅಲ್ಲಿ 2 ದಾರ ಇರುತ್ತೆ. ಆ ದಾರನ ನಾನು ತೋರಿಸ್ತೀನಿ ನಿಮಗೆ. 3 ಚೈನ್ ಹಾಕಿದೆ. 3 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ದಾರ ಕಾಣ್ತಾ ಇದೆ. 4 ಅಂದರೆ ಇಲ್ಲಿ 2 ಸರಿ ನಾವು ತಂದಾಗ 2 ದಾರ ಇರುತ್ತೆ. ಆ 2 ದಾರದಿಂದನೂ ಈ ಥರ ಸೂಜಿನ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಒಂದು ಪಿಕೌಟ್ ಮಾಡಿದೆ. ಪಿಕೌಟ್ ನಾವು ಇವಾಗ ಕಂಬದೊಳಗೆ ಹಾಕ್ತೀವಲ್ಲ ಅದ್ರ ಬದಲು ಆ ಥರ ಹಾಕ್ಬೇಕು. ಇವಾಗ ಪಿಕೌಟ್ ಹಾಕಿದಾಗ ಅಲ್ಲಿ ಲಾಸ್ಟಿಗೆ 2ರಿಂದ 1 ಬಂದ್ವಲ್ಲ, ನೋಡಿ ಇವಾಗ ಮತ್ತೆ 3 ಚೈನ್ ಹಾಕಬೇಕು. ಇಲ್ಲಿ ಮತ್ತೆ 2 ದಾರ ಕಾಣ್ತಾ ಇರುತ್ತೆ. ಆ ಲೂಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ನೋಡಿ ಇವಾಗ ಇಲ್ಲಿ ಸೂಜಿ ಮೇಲೆ 2 ದಾರ ಇದೆಯಲ್ಲ ಕಾಣ್ತಾ ಇದೆಯಲ್ಲ, ಆ 2ರಿಂದ ಈ ಥರ ಬಂದಿರ್ತೀವಲ್ಲ, ಆ 2 ದಾರಕ್ಕೇನೆ ನಾವು ಮತ್ತೆ ಇವಾಗ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕ್ತೀನಿ. ಮಾಡಿಬಿಟ್ಟು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದ್ರ ಒಳಗಡೆಯಿಂದನೇ ದಾರ ತಂದುಬಿಟ್ಟು ಮತ್ತೆ ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲಿ ನಾವು ಒಂದು 4 ಪಿಕೌಟ್ಗಳನ್ನ ಮಾಡ್ತೀನಿ ನಾನು. ನೋಡಿ 3 ಚೈನ್ ಹಾಕಬೇಕು, ಮತ್ತು ಇಲ್ಲಿ 2 ದಾರ ಇರುತ್ತಲ್ಲ, ಅಂದರೆ ನಾನು ಡಬಲ್ ದಾರ ತೊಗೊಂಡಿರೋದ್ರಿಂದ 2 ಅಂದರೆ 4 ದಾರ ಬಂದಿರುತ್ತೆ. ಬಟ್ ನಾವಲ್ಲಿ 2 ಅಂತಲೇ ಕನ್ಸಿಡರ್ ಮಾಡಬೇಕಿದೆ. ಯಾಕಂದರೆ 2 ದಾರ ಮಿಕ್ಸ್ ಮಾಡಿರೋದನ್ನ ಲೆಕ್ಕ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. 4 ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ಏನು ನಾವು ಕಂಬ ಹಾಕಿದ್ವಲ್ಲ ಆ ಕಂಬಕ್ಕೆ ಡಬಲ್ ಕ್ರೋಶೆನ ಹಾಕ್ತೀನಿ ನಾನು. 1 ಡಬಲ್ ಕ್ರೋಶೆ ಆಯಿತು. ಇವಾಗ 2ನೇ ಡಬಲ್ ಕ್ರೋಶೆ ಹಾಕ್ತೀನಿ. 2ನೇ ಡಬಲ್ ಕ್ರೋಶೆ ಸೂಜಿ ಮೇಲೆ ದಾರ ತೊಗೊಂಡು ಅಲ್ಲೇನು ಡಬಲ್ ಕ್ರೋಶೆ ಇತ್ತಲ್ಲ ಆ ಡಬಲ್ ಕ್ರೋಶೆ ಮೇಲೇ 2 ಡಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ 3ನೇದು ಹಾಕ್ತಾಯಿದ್ದೀನಿ. ಆ ಗ್ಯಾಪ್ ಒಳಗಡೆನೆ ಇದು ದಪ್ಪ ದಾರ ಇರೋದ್ರಿಂದ 3 ಅಥವಾ 4 ಹಾಕಿದರೆ ಕರೆಕ್ಟಾಗಿ ಫಿಲ್ ಆಗುತ್ತೆ. ನೀವು 6 ಎಳೆ 8 ಎಳೆ ದಾರ ತೊಗೊಂಡು ಹಾಕಿ ಸಿಲ್ಕ್ ಥ್ರೆಡ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ 3 ಡಬಲ್ ಕ್ರೋಶೆ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಈಗ ಲಾಕ್ ಆಯ್ತಲ್ಲ, ಸ್ವಲ್ಪ ನಾನು ಹೇಳಿದೆಲ್ಲ 4 ಎಳೆ ದಾರ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆಯಿಂದ ತೂರಿಸ್ಕೊಂಡು ತರುವಾಗ ಸ್ವಲ್ಪ ಈ ಥರ ಟೈಟ್ ಸ್ಟಿಫ್ ಆಗಿರುತ್ತೆ. ಯಾವುದೇ ರೀತಿ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ನೀವು ಹಾಕಿ ಕೊಡ್ಬೋದು. ಮತ್ತು ಇವಾಗ ಇಲ್ಲಿಂದನೇ ಡೈರೆಕ್ಟಾಗಿ 1 2 3 4 ಚೈನ್ ಹಾಕಿದೆ. 4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 3 ಚೈನ್ ಗ್ಯಾಪ್ನಷ್ಟು ಸೂಜಿ ತೂರಿಸ್ಬಿಟ್ಟು ಬಟ್ಟೆಗೆ ದಾರ ತಂದುಬಿಟ್ಟು ಮತ್ತೆ ಇಲ್ಲಿ ಡಬಲ್ ಕ್ರೋಶೆನ ಹಾಕಬೇಕು. ಒಂದೇ ಒಂದು ಡಬಲ್ ಕ್ರೋಶೆ ಹಾಕಬೇಕು. 2ರಿಂದ 1 ನೋಡಿ ಇಲ್ಲಿ ಲಾಸ್ಟಿಗೆ 2ರಿಂದ 1 ಹಾಕಿರ್ತೀವಲ್ಲ ಇಲ್ಲಿರುತ್ತೆ. ಈ ದಾರಕ್ಕೇನೆ ನಾವು ಇವಾಗ ಪಿಕೌಟ್ ಮಾಡಬೇಕು. 1 2 3 ದಾರ 3 ಚೈನ್ ಹಾಕಿಬಿಟ್ಟು ಸೂಜಿ ತೂರಿಸ್ಬಿಟ್ಟು ಆ ಗ್ಯಾಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಈಗ ಮತ್ತೆ 3 ಚೈನ್ ಹಾಕಬೇಕು. ಹಾಗೆಯೇ ನಾವು ಫಸ್ಟಿಗೆ ಯಾವ ಥರ ಮಾಡಿದ್ವಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸ್ವಲ್ಪ ನನಗೆ ಇಲ್ಲಿ ಸ್ಟ್ರಕ್ ಆಯಿತು, ತೋರಿಸ್ತೀನಿ ನಮಗೆ. ಅದ್ರ ಒಳಗಡೆ ಹೋಗಿ ಸ್ವಲ್ಪ ಟೈಟಾಗಿ ಹಾಕಿದಾಗ ನಮಗೆ ಟೈಟ್ ಇರುತ್ತೆ, ಬಟ್ ತೂರಿಸಿ ಎಳೆದಾಗ ಸ್ವಲ್ಪ ಲೂಸ್ ಆಗುತ್ತದು. ಏನು ಭಯ ಪಡೋಂಥದ್ದಿಲ್ಲ, ಮತ್ತೇನು ದಾರನೂ ಕಟ್ ಆಗೋದಿಲ್ಲ. ನಾನು ಇಲ್ಲಿ ಕಮಲ್ ಕಡಾಯಿ ದಾರ ತೊಗೊಂಡು ಹಾಕ್ತಾಯಿದ್ದೀನಿ. ನೀವು ನಾನು ಹೇಳಿದ್ನಲ್ಲ 8 ಎಳೆ ದಾರನ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ ತುಂಬ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ ಆಗಿರುತ್ತೆ. ಇಲ್ಲಿ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ಗಳನ್ನ ಹಾಕಿದರೆ ನಮಗೆ 4 ಬೇಡ, 3 ಚೈನ್ ಹಾಕಿ ಕರೆಕ್ಟಾಗಿ ಆಗುತ್ತೆ. ಸೂಜಿನ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು
4 ಪಿಕೌಟ್ಗಳನ್ನ ಮಾಡಬೇಕು. ನಮಗೆ ಇಲ್ಲಿ ಟೋಟಲ್ ಆಗಿ 4 ಪಿಕೌಟ್ಸ್ಗಳು ಬರಬೇಕು. ಸ್ವಲ್ಪ ಸರ್ಕಸ್ ಶೇಪ್ ಬರಬೇಕಲ್ಲ, ಹಂಗಾಗಿ 4 ಪಿಕೌಟ್ ಸಾಕು. 5 ಆದರೆ ತುಂಬ ಜಾಸ್ತಿ ಆಗುತ್ತೆ, ಆಮೇಲೆ ದೊಡ್ಡದು ಗ್ಯಾಪ್ ಜಾಸ್ತಿ ಬಂದ್ಬಿಡುತ್ತೆ. ಹಂಗಾಗಿ 4 ಪಿಕೌಟ್ ಆದರೆ ಕರೆಕ್ಟ್ ಆಗುತ್ತೆ. 1 2 3 4 ಆಯಿತು. ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇತ್ತಲ್ಲ ಜಾಗ ಇದೆಯಲ್ಲ, ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ರಿಂದ 1 2 ರಿಂದ 1 ತುಂಬ ಲೆಂತಿಯಾಗಿ ಎಳೆದಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ. ಕಂಬಗಳು 3 ಕಂಬಗಳನ್ನ ಹಾಕಬೇಕು ಈ ಗ್ಯಾಪ್ ಒಳಗಡೆಗೆ. ಟೋಟಲ್ ಆಗಿ ನಮಗೆ 3 ಕಂಬಗಳು ಬರುತ್ತೆ. 2 ರಿಂದ 1 2 ರಿಂದ 1 3 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಅದು ಸಹ ಒಂದು 3 ಅಥವಾ 4 ಚೈನ್ ಅಷ್ಟು ಗ್ಯಾಪ್ನಲ್ಲೇ ಬರುತ್ತೆ. ನೀವು ಎಷ್ಟು ಲೆಂತಿಯಾಗಿ ಎಳ್ಕೊಂಡು ಕಂಬ ಹಾಕ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಕ್ ಆಯಿತು. ಲಾಕ್ ಆದಮೇಲೆ ನಿಮಗೆ ಕುಚ್ಚು ಬೇಕಂದರೆ ತೋರಿಸ್ತೀನಿ. ಬಾರ್ಡರ್ ಲೈನ್ ಬೇಕಂದರೆ ಡೈರೆಕ್ಟಾಗಿ ಈ ಥರನೇ ಫುಲ್ ಕಂಪ್ಲೀಟ್ ಹಾಕ್ಕೊಂಡು ಹೋಗಿ ಬಾರ್ಡರ್ ಲೈನ್ ಡಿಸೈನ್ ಬರುತ್ತೆ. ಬೇಕಂದರೆ ಮಧ್ಯದಲ್ಲಿ ಒಂದು ಬೀಡ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಹಾಗೇನೆ ನಾನು ತೋರಿಸಿದ್ನಲ್ಲ 3 4 ಚೈನ್ ಹಾಕಬೇಕು, ಕಂಬ ಹಾಕ್ಕೊಂಡು ಹೋಗ್ಬೋದು. ನೋಡಿ ಸ್ಟಿಫಾಗಿರುತ್ತೆ ಡಿಸೈನು, ತುಂಬ ಚೆನ್ನಾಗಿದೆ. ನಾನು ಡಬಲ್ ಕಲರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೀಡ್ ಹಾಕಿಬಿಟ್ಟು ಕುಚ್ಚಬೇಕು ಅಂದರೆ ಈ ಥರ ಮಾಡಿ, ಬೇಡ ಅಂದರೆ ನಾನು ಹೇಳಿದ್ನಲ್ಲ ಸ್ಕಿಪ್ ಮಾಡ್ಬೋದು. ಈ ಸ್ಕಿಪ್ ಮಾಡೋದಕ್ಕಿಂತ ಬೀಡ್ ಬೇಡ ಅನ್ನೋರು ಸ್ಕಿಪ್ ಮಾಡಿ ಬೀಡ್ ಲೆಸ್ ಹಾಕಿನೂ ಸಹ ಕುಚ್ಚು ಕಟ್ಬೋದು. ಅಂದರೆ ಈ ಬೀಡ್ ಬದಲು ಅಲ್ಲಿ ಒಂದು 4 ಚೈನ್ ಹಾಕಿಬಿಟ್ಟು ನೀವು ಮಾಡ್ಕೋಬೋದು. 4 ಚೈನ್ ಹಾಕಬೇಕು. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 2 ರಿಂದ 1 ನೋಡಿ ಇಲ್ಲಿ ನೀವು ಒಂದು 3 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿಬಿಟ್ಟು ಬೀಡ್ ಹಾಕಬೇಕು. ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಬಟ್ಟೆಗೂ ಲಾಕ್ ಮಾಡ್ಕೋಬೋದು. ನೀವು ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದನೇ ಡೈರೆಕ್ಟಾಗಿ ಮತ್ತೆ ನೀವು ಕಂಬಗಳನ್ನ ಅಂದರೆ 3 4 ಚೈನ್ ಹಾಕಿಬಿಟ್ಟು ಈ ಡಿಸೈನ್ನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ನಾನಿಲ್ಲಿ ಏನು 3 ಚೈನ್ ಅಥವಾ 4 ಚೈನ್ ಹಾಕಿರ್ತೀರಲ್ಲ ಅಲ್ಲಿ ಕುಚ್ಚು ಕಟ್ಬೋದು. ಬೇಡ ಅಂದರೆ ಕುಚ್ಚನ್ನ ನಾನು ಹೇಳಿದ್ನಲ್ಲ ಸ್ಕಿಪ್ ಮಾಡಿ ಬರೀ ಬೀಡ್ಸು ಮತ್ತು ಏನು ಡಿಸೈನ್ ತೋರಿಸಿದ್ದೀನಲ್ಲ ಅದನ್ನು ನೀವು ಬಾರ್ಡರ್ ಲೈನ್ ಡಿಸೈನ್ ಹಾಕ್ಕೊಂಡು ಹೋಗ್ಬೋದು. 4 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 3 ಚೈನಷ್ಟು ಗ್ಯಾಪ್ನಲ್ಲಿ ಹೋಗಿ ಬಟ್ಟೆಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು ಇಲ್ಲಿ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಇಲ್ಲಿ 2 ರಿಂದ 1 2 ರಿಂದ 1 ಮಾಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಅದ್ರೊಳಗಡೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ನೋಡಿ ಸ್ವಲ್ಪ ಟೈಟಾಗಿರುತ್ತೆ, ದಾರ ತಂದುಬಿಟ್ಟು ಒಂದು ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲಿ 4 ಪಿಕೌಟ್ಸ್ಗಳನ್ನ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ 3 ಕಂಬಗಳನ್ನ ಹಾಕಬೇಕು. ಆ ಏನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಫಸ್ಟಿಗೆ ಅದ್ರ ಒಳಗಡೆಗೆ 3 ಡಬಲ್ ಕ್ರೋಶೆಟ್ ಹಾಕಬೇಕು. ಟ್ರಿಬಲ್ ಕ್ರೋಶೆ ಬೇಕು ಅಂದರೂ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿಲ್ಲ. ಮತ್ತು ಬೀಡ್ಸ್ನೂ ಸಹ ನಾನು ಯೂಸ್ ಮಾಡಿಲ್ಲ ಜಾಸ್ತಿ. ಏನು ಕುಚ್ಚು ಪಕ್ಕ ಆ ಕಡೆ ಈ ಕಡೆ ಮಾತ್ರ ಯೂಸ್ ಮಾಡಿದ್ದೀನಿ. ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. 2 ರಿಂದ 1 2 ರಿಂದ 1 ಇದೇ ಥರನೇ ಇಲ್ಲಿ ಕಂಬಗಳನ್ನ 3 ಫಿಲ್ ಮಾಡಿಬಿಟ್ಟು ಒಂದು 3 ಚೈನ್ ಅಷ್ಟು ಗ್ಯಾಪ್ ಅಥವಾ 4 ಚೈನ್ ಅಷ್ಟು ಗ್ಯಾಪ್ ಎಷ್ಟು ನೀವು ಲೆಂತ್ ಇರುತ್ತೋ ಅಷ್ಟಕ್ಕೆ ಲಾಕ್ ಮಾಡಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹೊಸೊಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಥರ ಡಿಸೈನ್ನ ಟ್ರೈ ಮಾಡಿದ್ದೀನಿ, ಡಬಲ್ ಕಲರ್ ಮಿಕ್ಸ್ ಮಾಡಿ. ಯಾರಿಗಾದ್ರೂ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ. ಆದಷ್ಟು ನೀವು ಕಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲೈಕ್ಸು ಶೇರು ಮಾಡಿದ್ರಿಂದ ನಮಗೆ ಇನ್ನೂ ಮೋಟಿವೇಟ್ ಆಗ್ತೀವಿ. ನಾವು ಇನ್ನೂ ಸ್ವಲ್ಪ ಹೊಸ ಹೊಸ ಡಿಸೈನ್ನ ಹಾಕಿ ತೋರಿಸೋದಕ್ಕೆ. ಈ ಥರ ಸಿಲ್ಕ್ ಥ್ರೆಡ್ನ 8 ಎಳೆ ದಾರ ತೊಗೋಬೋದು. ಹಾಕಿ ನೋಡಿ ಚೆನ್ನಾಗಿ ಬಂತಂದರೆ ಚೆನ್ನಾಗಿ ಬಂದಿದೆ, ನಾವು ಹಾಕಿ ಟ್ರೈ ಮಾಡಿದ್ವಿ ಅಂತ ಒಂದು ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.